Hello everyone. Let us see question number 37 in that B. Write any two differences between xylem and phloem. We have to write the two difference between xylem and phloem. They are present in humans? No, they are present in plants. So, xylem transports water and salts or inorganic substances. Xylem ಏನಿದೆ, its work is water transportation in plants. Phloem transports food or organic substances. Phloem ಏನ್ ಮಾಡುತ್ತೆ? ಫುಡ್ ಅಥವಾ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. That is the work of phloem. Then xylem of materials is unidirectional. Unidirectional means ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. Just like one ಅಲ್ವಾ? In one way only vehicles can enter or allowed to enter from only one direction. ಮತ್ತೊಂದು ಡೈರೆಕ್ಷನ್ ಅಲ್ಲಿ ಎಂಟ್ರಿ ಕೊಟ್ರೆ ಫೈನ್ ಬೀಳುತ್ತೆ. ಇನ್ xylem flow of material is unidirectional. ಬಟ್ ಇನ್ phloem flow of materials is bidirectional. ಇಲ್ಲಿ ಒನ್ ವೇ ಅಲ್ಲ, ಎರಡೂ ಕಡೆ ಹೋಗ್ಬಹುದು. phloem ಮೇಲ್ಗಡೆನೂ ಹೋಗ್ತದೆ, ಪ್ಲಾಂಟ್ ಮೇಲ್ಗಡೆ ಕೂಡ ಹೋಗ್ತದೆ, ಹಾಗೆ phloem ಇಂದ ಸಬ್ಸ್ಟೆನ್ಸಸ್ ಪ್ಲಾಂಟ್ ಕೆಳಗಡೆ ಡೈರೆಕ್ಷನ್ ಅಲ್ಲೂ ಟ್ರಾನ್ಸ್ಪೋರ್ಟ್ ಆಗಬಹುದು. ಇನ್ xylem ಆಪರೇಷನ್ ಬೈ ಸಕ್ಷನ್ ಪ್ರೆಷರ್. xylem ಅಲ್ಲಿ ಏನಾಗ್ತದೆ, ಸಕ್ಷನ್ ಪ್ರೆಷರ್ ಇಂದ ಆಪರೇಟ್ ಆಗಿರ್ತದೆ. ಸಕ್ಷನ್ ಅಂದ್ರೆ ಈಗ ನಾವು ಹೇಗೆ ಜ್ಯೂಸ್ ಅನ್ನ ಹೀರ್ಕೊಳ್ತೀವಿ ಅಲ್ವಾ, ಸ್ಟ್ರಾ ಇಟ್ಕೊಂಡು ಜ್ಯೂಸ್ ಅನ್ನ ಹಿಡ್ಕೊಂಡಾಗ ಜ್ಯೂಸ್ ಮೇಲ್ ಬರುತ್ತಲ್ಲ, ಅದೇ ತರ ಇಲ್ಲಿ ಏನಾಗತ್ತೆ, ನೀರು ಹೊರಗೆ ಹೋಗಿರುತ್ತೆ ಅಲ್ವಾ, ಆ ನೀರು ಸಕ್ಷನ್ ಅನ್ನ ಉಂಟು ಮಾಡುತ್ತೆ. ಡ್ಯೂ ಟು ದ್ಯಾಟ್ ಸಕ್ಷನ್ ಪ್ರೆಷರ್ xylem operates and phloem operation by osmotic pressure. ರೂಟ್ ಅಲ್ಲಿ ಆಸ್ಮೋಟಿಕ್ ಪ್ರೆಷರ್ ಚೇಂಜಸ್ ಆಗಿರೋದಕ್ಕೆ phloem ಆಪರೇಟ್ ಆಗಿರುತ್ತೆ. xylem vessels and phloem transport materials from the root to the stem. ಯಾವಾಗ್ಲೂ xylem ರೂಟ್ ಇಂದ ಸ್ಟೆಮ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಮಟೀರಿಯಲ್ ನ. ಇಟ್ ಮೇ ಬಿ ವಾಟರ್ ಆರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಬಟ್ phloem sieve vessels and companion cells transport materials from the leaves to all parts. leaves ಇಂದ ಎಲ್ಲ ಪಾರ್ಟ್ಸ್ ಗೆ ಎರಡೂ ಕಡೆ ದಿಸ್ ಕಂಪ್ಯಾನಿಯನ್ cells and sieve vessels ಸೇರ್ಕೊಂಡು ಎರಡೂ ಕಡೆ ಹೋಗೋಂಗೆ ಟ್ರಾನ್ಸ್ಪೋರ್ಟ್ ಆಗೋಂಗೆ ಮಾಡಿರುತ್ತೆ. these are the differences between xylem and phloem. ಎರಡು ಕೇಳಿದರೆ ಎರಡೂ ಬರಿಬಹುದು, ಅಥವಾ ನಿಮ್ಗೆ ಗೊತ್ತಿದೆ ಅಂದ್ರೆ 4 ಬರೆದ್ರೆ ಒಳ್ಳೇದು. ಥ್ಯಾಂಕ್ ಯು.